ಮಾಳೋಣ ಬಿಗ್ ಬಾಸ್ಗೆ ಕ್ವಶನ್ ಹಾಕ್ಬಿಟ್ಟ. ಹೊರಗಡೆ ಬಂದ್ಮೇಲೆ ಅವನ ಜನರು ಅವನಿಗೋಸ್ಕರ ಹರಕೆ ಹೊತ್ತಿ ಗೋಳಾಡೋದು ನೋಡಿ ಕಪ್ಪು ಇವನ್ನೇ ಗೆಲ್ಲಬೇಕಿತ್ತು ಅಂತಿ ಅನಿಸ್ತೀವನಿಗೆ. ಅಲ್ಲ, ಒಳಗಡೆ ಏನು ಮಾಡಬೇಕು ಅದನ್ನು ಮಾಡಿಲ್ಲ, ಹೊರಗಡೆ ಬಂದ್ಮೇಲೆ ಕಪ್ ನಾನೇ ಗೆಲ್ಲಬೇಕಿತ್ತು, ನನಗಿಂತ ಯೋಗ್ಯರು ಯಾರು ಅಲ್ಲ, ಕಪ್ ಯಾರೇ ಗೆದ್ದರೂ ನಾನು ಒಪ್ಕೊಳ್ಳಲ್ಲ ಅಂತ ಹೇಳತ್ತ. ಅಲ್ಲ, ಸ್ಪಂದನಕ್ಕಿಂತ ಒಂದು ಚೂರು ಮೇಲಿದ್ದಿ, ಓಕೆ, ಸೂರಜನಕ್ಕಿಂತ ಮೇಲಿಲ್ಲ ನೀ. ಅವ ಯಾವ ರೀತಿ ಇಂಟರ್ವ್ಯೂ ಕೊಡುತ್ತಾನ ಒಂದು ಸರಿ ನೋಡೋಣ. ಅಲ್ಲ, ಗಿಲ್ಲಿ ಸುದೀಪ್ ಸರ್ ಒಂದು ಕೈದಾಗ ನಾನು ಇರ್ತೀನಿ, ಒಂದು ಕೈದಾಗ ಕಾವ್ಯ ಇರ್ತಾಳೆ ಅಂತ ಹೇಳಿ ಒಬ್ಬರು ಮನಸ್ಸು ನೋಯಿಸಿ ಮಾತಾಡ್ತಾನೆ ಗಿಲ್ಲಿ ಅಂತ ಹೇಳ್ತಿಯಲ್ಲ ಮಾಡು ಬೈ. ಅದು ಅವನಿಗಿರೋ ಕಾನ್ಫಿಡೆಂಟ್. ಅದು ನಿನ್ನ ಬಲ್ಲಿ ನಿನಗೆ ಹೇಳೋಕ್ಕಾಗಲ್ಲ. ನೀನು ಹೇಳು, ನಾನು ಸುದೀಪ್ ಸರ್ ಕೈದಾಗ ಇರ್ತೀನಿ ಫೈನಲ್ದಾಗ ಅಂಥೇಳಿ. ಅದೇ ಹೆಂಗೆ ಮನಸ್ಸು ನೋಯಿಸಿ ಮಾತಾಡ್ತಾನೆ ಅಂತ ಹೇಳ್ತೀನಿ. ನೀನು ಈಗ ಬಿಗ್ ಬಾಸ್ ಮನಸ್ಸು ನೋಯಿಸಿ ಮಾತಾಡ್ತಾ ಇದೆಯಾ ಅಂತ ಅರ್ಥ. ಯಾಕಂದ್ರೆ ನೀನೇ ಹೇಳ್ದಿ, ಬಿಗ್ ಬಾಸ್ ಮನೆಯಲ್ಲಿ ಇರೋರು ಯಾರು ಕಪ್ ಗೆಲ್ಲಕ್ಕೆ ಯೋಗ್ಯರಲ್ಲ, ನನಗೆ ಬಿಟ್ಟು ನಾನೇ ಕಪ್ ಗೆಲ್ಬೇಕು, ಯಾರು ಗೆದ್ದರೂ ನಾನು ಒಪ್ಕೊಳ್ಳಲ್ಲ ಅಂದ್ರೆ ಬಿಗ್ ಬಾಸೇ ನೀನು ಹೊಂಚು ಹಾಕಿ ನಿನ್ನ ಮನೆಗಿಂದ ಹೊರಗೆ ಕಳಿಸ್ಯಾರ. ಅಲ್ಲ ಮಾಡು ಬೈ, ಸೋಲು ಗೆಲುವು ಇದ್ದೇ ಇರುತ್ತದೆ. ಮನೆಯಲ್ಲಿ ಕಳೆದ ಅನುಭವದ ಮಾತುಗಳನ್ನು ಹೇಳಿ ಇನ್ನಷ್ಟು ಜನರ ಮನಸ್ಸನ್ನು ಗೆಲ್ಲುವ ಕಾರ್ಯ ಮಾಡಿ ಮಾಡು ಬಾಯ್. ಆ ಡಾಗ್ ಸತೀಸಣ್ಣರ ಗತ್ಲೆ ಮಾಡ್ಲಕ್ಕೆ ಹೋಗಬೇಡಿ. ನಾನಂತೂ ಗಿಲ್ಲಿ ಅಭಿಮಾನಿ. ಈ ವಾರ ಗಿಲ್ಲಿ ನಾಮಿನೇಟ್ ಆಗಲ್ಲ, ಬಿಕಾಸ್ ರಾಜ್ಯ ವರ್ಮ. ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ದೀರಿ, ನಿಮ್ಮ ಇಷ್ಟ ಇದ್ದರೆ ವೋಟ್ ಹಾಕಿ, ಇಲ್ಲಾಂದರೆ ದಿನದ ಕಾರ್ಯಗಳನ್ನು ನೋಡಿಕೊಳ್ಳಿ. ಬಾಯ್.